ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಎಲ್ಲರಿಗೂ ಆಷಾಢ ಶುಕ್ರವಾರದ ಶುಭಾಶಯಗಳು. ದೇವ್ರ ಪೂಜೆ ಮಾಡಿ ಲಿಂಗ ಪೂಜೆ ಮಾಡ್ಕೊತಾ ಇದ್ದೀನಿ. ಪೂಜೆ ಆದಮೇಲೆ ಹೊಲಕ್ಕೆ ಹೋಗಿ ಅವ್ರಿಗೆ ತಿಂಡಿ ಕೊಟ್ಬಿಟ್ಟು ಆಮೇಲೆ ಮತ್ತೆ ದೇವಸ್ಥಾನಕ್ಕೆ ಬೇರೆ ಹೋಗಬೇಕು. ಮುಡುಕ್ತರಲ್ಲಿ ಪೂಜೆಗೆ ಹೇಳಿದ್ವಿ, ಅಲ್ಲಿ ಹೋಗೋದಕ್ಕೆ ಪೂಜೆ ಸಾಮಾನೆಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ. ಆಷಾಢ ಶುಕ್ರವಾರ ಅಲ್ಲ, ಅದಕ್ಕೆ ಅಮ್ಮನವ್ರಿಗೆ ಅಭಿಷೇಕ ಮಾಡಿಸಿ ಸೀರೆ ಉಡ್ಸೋಣ ಅಂತ ಅಂದ್ಕೊಂಡ್ವಿ. ನಿನ್ನೆನೇ ಸೀರೆ ಇದು ಎಲ್ಲ ಕೊಟ್ಬಿಟ್ಟು ಬಂದ್ವಿ. ಇವತ್ತು ಪೂಜೆಗೆ ಹೋಗೋದಕ್ಕೆಲ್ಲ ರೆಡಿ ಮಾಡ್ಕೊತಾ ಇದ್ವಿ. ಪೂಜೆ ಎಲ್ಲ ಆಯಿತು, ದೇವಸ್ಥಾನಕ್ಕೆ ಹೋಗೋ ಎಲ್ಲ ರೆಡಿ ಮಾಡ್ಕೊಂಡು ಆಗಿದೆ. ಇವತ್ತು ಕಬ್ಬು ಹಾಕಿಸ್ತಾರೆ ಅಂತ ಹೇಳಿದ್ನಲ್ಲ, ಅದಕ್ಕೆ ಅಮ್ಮ ಅವ್ರಿಗೆಲ್ಲ ಸ್ವೀಟ್ ಮಾಡ್ತಿದ್ದಾರೆ, ತಿಂಡಿ ಮಾಡ್ತಿದ್ದಾರೆ. ಆಷಾಢ ಶುಕ್ರವಾರ ಮತ್ತು ಈ ಕಬ್ಬು ಎರಡೂ ಒಂದೇ ಆಗಿರೋದ್ರಿಂದ ಪೂಜೆಗೆ ಸ್ವೀಟ್ ಎಲ್ಲ ಮಾಡೋಣ ಅಂತ ಅಂದ್ಬಿಟ್ಟು ಎಲ್ಲ ರೆಡಿ ಮಾಡ್ತಿದ್ದಾರೆ. ಆಯ್ತಾ ಅಮ್ಮ? ಇನ್ನೊಂದು 5 ನಿಮಿಷ ಆಯಿತು. ಎಷ್ಟು ಗಂಟೆಗೆ ಇದ್ರಿ? 5 ಗಂಟೆ. ಯಪ್ಪ, 6 ಗಂಟೆಗೆ ಕಟ್ಬಿಡೋಕ್ಕಾಗ್ತಿರ್ಲಿಲ್ಲ. ಎಷ್ಟು ಜನಕ್ಕೆ ಮಾಡಿರೋದು? 20 ಸೀಟಿಗೆ ಮಾಡಿದ್ದೀನಿ. ಇನ್ನೊಂದು 5 ಸೀಟ್ ಜಾಸ್ತಿ ಆಗ್ಬೋದು. ಮನೆಯವ್ರಿಗೂ ಬೇಕಲ್ಲ, ನಮಗೂ. ತರಕಾರಿ ಬಾತು, ಕೇಸರಿ ಬಾತು, ಮತ್ತೆ ಆಷಾಢ ಶುಕ್ರವಾರ ಇವತ್ತು ದೇವಸ್ಥಾನಕ್ಕೆ ಹೋಗ್ತೀರಲ್ಲ. ಪಾಪ 5 ಗಂಟೆಗೆ ಎದ್ದು ಎಲ್ಲ ರೆಡಿ ಮಾಡಿದ್ದಾರೆ. ಹಾಯ್ ಪಾಪ, ರೆಡಿನಾ? ಹೊರಡೋಣ. ಹೊಲಕ್ಕೆ ಬಂದ್ವಿ, ಅವ್ರಿಗೆಲ್ಲ ತಿಂಡಿ ಕೊಡೋಣ ಅಂತ ಆಲ್ರೆಡಿ ಕಬ್ಬಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟಿದ್ದಾರೆ. ಇನ್ನೂ ಕಡಿಮೆ, ಇನ್ನೂ ಜಾಸ್ತಿ ಜನ ಬಂದಿಲ್ಲ ಪಾಪ. ಆಗಲೇ ಬಂದು ಕೆಲಸ ಸ್ಟಾರ್ಟ್ ಮಾಡ್ಕೊಂಡ್ಬಿಟ್ಟಿದ್ದಾರೆ ಇವ್ರುಗಳು. ನಾನು ಕಡಿಮೆ ಜನ ಬಂದಿದ್ದಾರೆ ಅಂದ್ಕೊಂಡೆ, ಇಲ್ಲಿ ಸ್ವಲ್ಪ ಜನ ಇದ್ದಾರೆ. ಹೊಲಕ್ಕೆ ಹೋಗಿ ಅವ್ರಿಗೆ ತಿಂಡಿ ಕೊಟ್ಬಿಟ್ಟು ಈಗ ಮುಡುಕ್ತಾರೆ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಬೆಳಿಗ್ಗೆ ಹೇಳಿದ್ನಲ್ಲ ಅಭಿಷೇಕ ಕೊಟ್ಟಿದ್ದೀವಿ ಅಂತ, ಅದಕ್ಕೆ ಬೆಳಿಗ್ಗೆ ಬೇಗ ಹೋಗೋದಕ್ಕಾಗಲಿಲ್ಲ, ಹೊಲದ ಕೆಲಸ ಇತ್ತಲ್ಲ, ಅದಕ್ಕೋಸ್ಕರ ಈಗ ರಂಜಿತು ಬಂದ ಹೋಗ್ತಾ ಇದ್ದೀವಿ. ಆಯ್ಮ ಅಲ್ಲೋಗಿ ದರ್ಶನ ಮಾಡಿ ಸಿಗ್ತೀನಿ, ಬಾಯ್. ರೋಡ್ ಮಾಡ್ತಿದ್ದಾರೆ ಪಾಪ. ಇದಕ್ಕೆ ತಾರ್ ಹಾಕ್ತಾರಾ ಇಲ್ಲ ಸಿಮೆಂಟ್ ಹಾಕಿದ್ ಮಾಡಿಬಿಡ್ತಾರೋ? ಮೊದಲೆಲ್ಲ ಇಲ್ಲಿ ಸಲ ಹೋಗೋಕೆ ಸ್ವಲ್ಪ ಕಷ್ಟ ಆಗ್ತಿತ್ತು, ಇವಾಗೆಲ್ಲ ತೆಗೆದು ನೀಟಾಗಿ ರೆಡಿ ಮಾಡ್ತಾ ಇದ್ದಾರೆ. ನೀವು ಬರ್ಬೇಕಾದ್ರೆ ಹೇಗಿತ್ತಮ್ಮ? ನೀವು ಬರ್ಬೇಕಾದ್ರೆ ವೆಹಿಕಲ್ಸ್ ಎಲ್ಲ ಹೋಗ್ಬೋದಾ? ಆಗ ನಾವು ಮದ್ವೆ ಆದಾಗ ಬಂದಾಗ್ಲೇನೆ ಕಾರ್ ಹೋಗೋಕೆ ತುಂಬಾ ಕಷ್ಟ ಆಗ್ತಿತ್ತು. ಈಗ ಮಾಡ್ತಿರೋದು ನೋಡಿ. ಈಗಲೂ ಅಷ್ಟು ಜಲ್ಲಿ ಕಲ್ಲೆಲ್ಲ ಹಾಕಿ ಇದು ಮಾಡಿದ್ದಾರೆ. ಮೇ ಬಿ ಸಿಮೆಂಟ್ ಹಾಕ್ತಾರೆ ಅನ್ಸುತ್ತೆ. ಇಲ್ಲೆಲ್ಲ ಕಾಯೆಲ್ಲ ಗರ್ಭಗುಡಿ ಹತ್ರ ಹೊಡ್ಕೊಡಲ್ಲ, ಕಾಯಿ ಹಣ್ಣು ಎಲ್ಲನೂ ಇಲ್ಲೇ ಓಡಿಸ್ಕೊಂಡು ಬಾಳೆಹಣ್ಣು ಮುರಿಸ್ಕೊಂಡು ತೊಗೊಂಡು ಹೋಗಬೇಕು. ಓ ಅಮ್ಮ, ಮರ್ತೇ ಬಿಟ್ಟೆ ಅಂದೆ. ಪೂಜೆ ಸಾಮಾನೆಲ್ಲ ತೊಗೊಂಡೋಗಿ ಅಲ್ಲೇ ನಿಂತ್ಕೊಂಡು ಜೋಡಿಸ್ಕೊಂಡ್ವಿ ಎಲ್ಲನೂ. ಕೊಡಿ. ಆಗತ್ತಮ್ಮ. ಆಷಾಢ ಶುಕ್ರವಾರ ಅಲ್ವಾ, ಸೊ ಇವತ್ತು ಸ್ವಲ್ಪ ರಶ್ ಇದೆ. ಪಪ್ಪ ನನ್ಗೆ ಅಲ್ಲಿ ಕೊಟ್ರೆ
ಅಮ್ಮನವ್ರಿಗೆ ನೆನ್ನೆನೆ ಸೀರೆ ಎಲ್ಲ ಕೊಟ್ಟು ಕಳಿಸಿದ್ವಿ. ಇವಾಗ ಮಡ್ಲಕ್ಕಿ ತೊಗೊಂಡು ಹೋಗ್ತಾ ಇದ್ದೀವಿ. 0 ಸೈಜ್ ಮೇಂಟೈನ್ ಮಾಡ್ತಿದ್ದೀನಿ ಅಂದಕ್ಕಾಗಿತ್ತು ಇತ್ತಲ್ವಾ, ಇಲ್ಲಿ ಹೂವಿತ್ತಲ್ಲ. ಬನ್ನಿ ಅಮ್ಮ. ಕನ್ಸ್ಟ್ರಕ್ಷನ್ಸ್ ಎಲ್ಲ ಇನ್ನೂ ನಡೀತಿರೋದ್ರಿಂದ ಅಮ್ಮನವ್ರನ್ನ ಹತ್ತಿರದಿಂದ ದರ್ಶನ ಮಾಡ್ಬೋದು. ಅದೆಲ್ಲ ಫುಲ್ಲು ಕಂಪ್ಲೀಟಾಗಿ ಕಟ್ಟಾದ್ಮೇಲೆ ದೂರ ಆಗಿಬಿಡುತ್ತೆ. ದರ್ಶನ ಮುಗಿಸ್ಕೊಂಡು ಅಲ್ಲೇ ನಿಂತ್ಕೊಂಡು ಫೋಟೋಗಳು ತೊಗೊಂಡ್ವಿ. ದರ್ಶನ ಎಲ್ಲ ಚೆನ್ನಾಗಾಯಿತು, ಬಟ್ ರಶ್ ಇತ್ತು. ನೆನ್ನೆನೇ ಇದು ಅಭಿಷೇಕಕ್ಕೆ ಮತ್ತು ಸೀರೆ ಎಲ್ಲ ಕೊಟ್ಟು ಕಳಿಸಿದ್ದು ಒಳ್ಳೆಯದಾಯಿತು. ದೇವ್ರಿಗೆ ಕೊಟ್ಟಿದ್ದ ಸೀರೆನೇ ಹುಟ್ಟಿಸಿದ್ರು. ಚೆನ್ನಾಗಾಯಿತು ದರ್ಶನ ಎಲ್ಲ. ಒಂಥರ ಮನ್ಸಿಗೆ ಖುಷಿ. ಇವಾಗ ಚಾಮುಂಡೇಶ್ವರಿ ದೇವಸ್ಥಾನ ಇದೆ, ಅಲ್ಲಿ ಹೋಗಬೇಕು. ಧೂಪ ತಗೊಂಡ್ರಾ? ಅಲ್ಲೇ ನೀರು ಬೆಟ್ಟಳ್ಳಿ ಮಾರಮ್ಮ ದೇವಸ್ಥಾನ ಇದ್ದದ್ರಿಂದ ಹೋಗಿ ಧೂಪ ಹಾಕ್ಕೊಂಡು ಕೈ ಮುಕ್ಕೊಂಡು ದರ್ಶನ ಮಾಡಿಕೊಂಡು ಬಂದ್ವಿ. ಇವತ್ತೆಲ್ಲ ಟೆಂಪಲ್ಗಳನ್ನೇ ಆಯಿತು ನಮಗೆ. ಬೆಟ್ಟಳ್ಳಿ ಮಾರಮ್ಮ ದೇವಸ್ಥಾನ ಆಯಿತು, ಮುಡುಕ್ತಾರೆ ಆಯಿತು. ಈಗ ಚಾಮುಂಡೇಶ್ವರಿ ದೇವಸ್ಥಾನಕ್ಕೆ ಹೋಗ್ತಾ ಇದ್ವಿ. ಇವಾಗ ಚಾಮುಂಡೇಶ್ವರಿ ದೇವಸ್ಥಾನಕ್ಕೆ ಹೌದಾ? ಇವತ್ತು ಆಷಾಢ ಶುಕ್ರವಾರನಾ? ಚಾಮುಂಡೇಶ್ವರಿ ದೇವಸ್ಥಾನಕ್ಕೆ ಅಜ್ಜಿನೂ ಬರ್ತೀನಿ ಅಂತ ಹೇಳಿದ್ರು. ಸೊ ಅವರನ್ನು ಕರ್ಕೊಂಡು ಹೋದ್ವಿ. ಹೋಗಿ ಅಮ್ಮನವ್ರಿಗೆ ನೆನ್ನೆನೇ ಸೀರೆ ಕೊಟ್ಟಿದ್ವಿ, ಉಡಿಸಿದ್ರು ಅದನ್ನೇ. ಮತ್ತು ಇವತ್ತು ಮಡ್ಲಕ್ಕಿ ಕೊಟ್ಟು ಪೂಜೆ ಮಾಡಿಸ್ಕೊಂಡು ಅರ್ಚನೆ ಮಾಡಿಸ್ಕೊಂಡು ಬಂದ್ವಿ. ಎಲ್ಲ ದೇವಸ್ಥಾನಗಳಿಗೂ ಹೋಗಿ ಅಮ್ಮನವ್ರ ದರ್ಶನ ಮಾಡಿಕೊಂಡು ಇವಾಗ ಮನೆಗೆ ಬಂದು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲ್ನ ಸಪೋರ್ಟ್ ಮಾಡಿ.